ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾಳೆ ಗುರುಪೂರ್ಣಿಮಾ ದಿನದಂದು ಯಾವ ಆಚರಣೆಗಳನ್ನ ಮಾಡಿದ್ರೆ ಒಳ್ಳೇದು, ಅದ್ರ ಬಗ್ಗೆ ವಿಡಿಯೋದಲ್ಲಿ ನೋಡೋಣ. ಅವಶ್ಯವಾಗಿ ಗಮನಿಸಿ, ಕೇವಲ ಈ ಜನ್ಮಕ್ಕೆ ಸಂಬಂಧಪಟ್ಟಂತ ತಂದೆ ತಾಯಿಗಳು ಮಾತ್ರ ಗುರುವಲ್ಲ, ಅಕ್ಷರಾದಿಗಳನ್ನ ಹೇಳ್ಕೊಟ್ಟಿರ್ತಕ್ಕಂಥ ಗುರುಗಳು ಮಾತ್ರ ಗುರುವಲ್ಲ. ನೀವು ಹುಟ್ಟತಕ್ಕಂಥ ಸಂದರ್ಭದಲ್ಲಿ, ನಾಮಕರಣದ ಸಂದರ್ಭದಲ್ಲಿ ಮಂತ್ರೋಪದೇಶವನ್ನು ಮಾಡಿರ್ತಕ್ಕಂಥವ್ರು ಮಾತ್ರ ಗುರುವಲ್ಲ. ಪೂರ್ವ ಜನ್ಮದಿಂದ ಇಲ್ಲಿಯವರೆಗೂ ಕೂಡ ಏನು ನಿಮ್ಮ ಜೊತೆಗೆ ಮಾನಸಿಕ ಗುರುಗಳು, ಜೀವದ ಗುರುಗಳು, ಆತ್ಮದ ಗುರುಗಳು ಅಂತ ಏನಿದ್ದಾರೆ, ಅದು ಪೂರ್ವ ಜನ್ಮದಿಂದಾನು ಈ ಜನ್ಮದಿಂದಾನು ಅವರೆಲ್ಲರನ್ನೂ ಕೂಡ ನೀವು ಪುನರಪಿ ಸ್ಮರಣೆಯನ್ನ ಮಾಡ್ತಕ್ಕಂಥದ್ದೇ ಗುರುಪೂರ್ಣಿಮಾ ಎಂಬತಕ್ಕಂಥದ್ದ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಎಂಬತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿದ್ರೆ ಇದು ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ. ಹೊಸ ವಿಡಿಯೋಗಳನ್ನು ವೀಕ್ಷಿಸಬಹುದು. ಜೊತೆಗೆ ಸಮಸ್ಯೆ ಇದ್ದರೆ 6364205078 ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು. ನೆಗೆಟಿವಿಟಿ ರಿಮೂವ್ ಧೂಪದ ಪೌಡರು ಮತ್ತು ಆಯಿಲ್ಗೆ, ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ಗೆ ಇದೇ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು. ಜೊತೆಗೆ ಜಾತಕ ಪರಿಶೀಲನೆ, ಹಸ್ತ ಪರಿಶೀಲನೆ ಮಾಡಿಸ್ಬೋದು. ಚಾರ್ಜಸ್ ಇರುತ್ತೆ, ನೇರ ಭೇಟಿಗೆ ಅವಕಾಶ ಇರುತ್ತಿಲ್ಲ. ಈಗ ವಿಡಿಯೋದ ವಿಚಾರದಲ್ಲಿ ಮುಂದುವರಿಯೋಣ. ಗುರುಪೂರ್ಣಿಮೆ ಸಾರ್ಥಕ ಆಗಬೇಕಂದ್ರೆ ಕೇವಲ ಈ ಜನ್ಮದ ಗುರುಗಳನ್ನ ಮತ್ತು ಪೂರ್ವ ಜನ್ಮದ ಎಷ್ಟೆಷ್ಟು ಜನ್ಮ ಆಗಿರುತ್ತೆ ಅಲ್ಲಿನ ಜನ್ಮದ ಗುರುಗಳನ್ನ ನೆನೆಯದೆ ಗುರುಪೂರ್ಣಿಮೆ ಪೂರ್ಣ ಆಗೋದಿಲ್ಲ. ಗಮನಿಸಿ, ಈ ಜನ್ಮದ ಗುರುಗಳು ಮತ್ತು ಪೂರ್ವದ ಜನ್ಮದ ಗುರುಗಳನ್ನ ನೀವು ನೆನೆದಿದ್ರೆ ಅದು ಗುರುಪೂರ್ಣಿಮೆ ಪೂರ್ಣ ಆಗೋದಿಲ್ಲ. ಯಾಕೆ ಅಂತ ಕೇಳಿ, ಇವತ್ತು ನಿಮ್ಮ ಎದುರಿಗೆ ಕಾಣುವಂತೆ ಗಿಡ ಮರಗಳು ಕೂಡ ನಾಶವನ್ನು ಹೊಂದುತ್ತಿದ್ದಾವೆ, ನದಿಗಳು ಕೂಡ ಬತ್ತಿ ಹೋಗುತ್ತಿದ್ದಾವೆ, ಕಣಿವೆ ಪರ್ವತ ಪ್ರದೇಶಗಳು ಕೂಡ ನಷ್ಟವಾಗುತ್ತಿದ್ದಾವೆ. ಅಂದ್ರೆ ಇದರ ಅರ್ಥ ಏನು? ಸೃಷ್ಟಿಯಲ್ಲಿ ಯಾವುದು ಉತ್ಪನ್ನವಾಗಿತ್ತು ಅದು ಅವರ ಶಕ್ತಿಗನುಸಾರವಾಗಿ ಅವರು ಉಳಿಸ್ಕೊಳ್ದೇ ಇರುವ ಕಾರಣದಿಂದ ನಷ್ಟ ಆಗ್ತಕ್ಕಂಥ ಸಂದರ್ಭ ಕೂಡ ಇದೆ. ಅಂದ್ರೆ ಇಲ್ಲಿ ಜಗತ್ತಲ್ಲೇ ನಮ್ಗೆ ಬೇಕಾದಷ್ಟು ಉದಾಹರಣೆ ಸಿಗ್ತವೆ ನಾಶ ಆಗ್ತಿರ್ತಕ್ಕಂಥದ್ದನ್ನ. ಅಂದ್ರೆ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಉಳಿಸ್ಕೊಂಡಿಲ್ಲ ಅಥವಾ ಯಾವುದೋ ಕಾರಣ ಇದೆ. ಅಂದ್ರೆ ಇವತ್ತು ನೀವು ಬದುಕಿದ್ದೀರಾ ಅಂದರೆ, ನಿಮ್ಮ ಅಸ್ತಿತ್ವ ಇದೆ ಎಂದರೆ ಅದಕ್ಕೆ ಗುರುವಿನ ಬಲ, ದೈವದ ಬಲ ಇರುವುದೇ ಕಾರಣ. ಇದರರ್ಥ ನಿಮಗೆ ಈ ಜನ್ಮದಲ್ಲಿ ತಿಳಿದಿರಲಿ ಅಥವಾ ತಿಳಿದೇ ಇರಲಿ, ಯಾವುದು ಹುಟ್ಟಿರ್ತಕ್ಕಂಥದ್ದು ಸೃಷ್ಟಿಯಾದ್ಯಂತ ನೀವು ನೋಡಿದ್ರೆ ನಷ್ಟವನ್ನು ಹೊಂದತಕ್ಕಂಥ ವಿಭಾಗದಲ್ಲಿದೆ, ನಷ್ಟವನ್ನು ಹೊಂದುತ್ತಾ ಇದೆ. ಅದನ್ನು ನೋಡಿದ್ರೆ ನೀವು ಭಯ ಪಟ್ಕೋಬೇಕು. ಯಾಕೆ? ಸೃಷ್ಟಿಯಲ್ಲಿ ಹುಟ್ಟಿರೋದು ಪರಿವರ್ತನಶೀಲ, ಬದಲಾಗುತ್ತೆ, ನಷ್ಟ ಆಗುತ್ತೆ, ಇರೋದಿಲ್ಲ, ಅವಿನಾಶಿ ಅಲ್ಲ. ಆದರೆ ಆತ್ಮ ವಿನಾಶಿ. ಅಂದ್ರೆ ಈ ಆತ್ಮನ ಉಳಿಸ್ಕೊಂಡು ಬಂದಿರೋರು ಯಾರು? ಒಂದು ದೈವ ಕೃಪೆ, ಒಂದು ದೇವರು, ಮತ್ತೊಂದು ಗುರುಗಳು. ಅದು ಈ ಜನ್ಮದಲ್ಲಿ ಮಾತ್ರನಾ? ನೀವು ಇಲ್ಲಿವರೆಗೆ ಅಸ್ತಿತ್ವದಲ್ಲಿ ಉಳಿದಿದ್ದೀರಾ ಅಂದ್ರೆ ಹಿಂದಿನಿಂದಾನು ಕೂಡ, ಪೂರ್ವದಿಂದಾನು ಕೂಡ ಅವರ ಬಲ ಇದೆ, ಅನುಗ್ರಹ ಇದೆ, ಕೃಪೆ ಇದೆ. ಅದಕ್ಕೋಸ್ಕರ ನಿಮ್ಮ ಅಸ್ತಿತ್ವ ಉಳಿದಿರ್ತಕ್ಕಂಥದ್ದು. ಇಲ್ಲ ನಿಮ್ಮನ್ನ ನೋಡೋರಿಲ್ಲ, ನಿಮ್ಮನ್ನ ಪ್ರೊಟೆಕ್ಟ್ ಮಾಡೋರಿಲ್ಲ, ನಿಮ್ಮ ಜೀವನಕ್ಕೆ ಒಂದು ವೇದಿಕೆ ಹಾಕೊಡೋರಿಲ್ಲ, ಮಾರ್ಗದರ್ಶಿಸೋರಿಲ್ಲ ಅಂದ್ರೆ ಮನುಷ್ಯ ಎಷ್ಟು ದಿವಸ ಉಳಿತಾನೆ? ಉಳಿಲಿಕ್ಕಾಗೋದಿಲ್ಲ. ಹಾಗಾಗಿ ಗುರುಪೂರ್ಣಿಮೆ ಪೂರ್ಣ ಆಗಬೇಕಂದ್ರೆ ಈ ಜನ್ಮದ ಗುರುಗಳು, ಪೂರ್ವ ಜನ್ಮದ ಗುರುಗಳು, ನಿಮ್ಮ ಮಾನಸಿಕ ಗುರುಗಳು ಅವರೆಲ್ಲರನ್ನ ಸ್ಮರಣೆ ಮಾಡ್ತಕ್ಕಂತಹ ಮತ್ತು ಕಾಯ ವಾಚ ಮನಸ ಲವಲೇಶವು ದೋಷವಿಲ್ಲದಂತೆ ಅವರಲ್ಲಿ ಸಮರ್ಪಿತರಾಗ್ತಕ್ಕಂಥದ್ದು ನ್ಯಾಯ, ಧರ್ಮ. ಯಾಕೆ ಅಂತ ಹೇಳಿ, ಕತ್ತಲಾದಾಗ 100 ವಿಚಾರಗಳು ಬರಬಹುದು. ಆ 100 ಸಂಗತಿಯಲ್ಲಿ ದಾಟಲಿಕ್ಕೆ ನಮಗೆ ದೋಣಿ ಗೊತ್ತಿಲ್ಲ, ದಾರಿ ಗೊತ್ತಿಲ್ಲ. ದೋಣಿಯನ್ನ ನಡೆಸುವ, ಅದಕ್ಕೇನು ಹೇಳ್ತಾರೆ, ದೋಣಿಯನ್ನ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಆಧಾರ ಗೊತ್ತಿಲ್ಲ. ಆಧಾರ್ ಕಾರ್ಡ್ ಅಲ್ಲ, ದೋಣಿ ನಡೆಸ್ಕೊಂಡು ಹೋಗೋದು. ಆ ತೆಪ್ಪ ಹಿಂಗೆ ದೂಕೊಂಡು ಹೋಗ್ತಾರಲ್ಲ, ಅದಕ್ಕೆ
ತೆಪ್ಪ ಓಡಿಸ್ಕೋಗೋ ಕೋಲು ಅಂತ ಏನೋ ಕರಿತಾರಲ್ವಾ, ಗೊತ್ತಿಲ್ಲ. ಅಂದರೆ ಹಗಲು ಕೂಡ ಸಾಕಷ್ಟು ಸಮಸ್ಯೆಗಳು, ಇರುಳು ಕೂಡ ಸಾಕಷ್ಟು ಸಮಸ್ಯೆಗಳು ಜೀವಕ್ಕೆ. ಅದಕ್ಕೆ ಎಷ್ಟೋ ಜನ ಯಾರಿಗೂ ಹೆದರೋದಿಲ್ಲ ಅಂತ ಅಂದರೆ ಒಬ್ರಿಗೆ ಹೆದರುತ್ತಾರೆ, ಅದು ಸಾವು. ಯಾರೋ ಮೃತ್ಯುವಿಗೆ ಹೆದರುತ್ತಾರೆ. ಯಾರಿಗೂ ಹೆದರಲಿಲ್ಲ ಅಂದರೆ ಯಾವುದಕ್ಕೆ ಹೆದರುತ್ತಾರೆ? ಮೃತ್ಯುವಿಗೆ ಹೆದರುತ್ತಾರೆ. ಯಾಕೆ ಮೃತ್ಯುವಿಗೆ ಯಾಕೆ ಹೆದರ್ಬೇಕು ಹೇಳಿ? ಮುಂದಕ್ಕೇನಾಗುತ್ತೆ ಗೊತ್ತಿಲ್ಲ. ಕತ್ತಲೆ. ಮಾರ್ಗ ತೋರಿಸುವವರು, ದಾರಿ ತೋರಿಸುವವರು ಇಲ್ಲ ಎಂಬ ಭಯ. ಇಲ್ಲಿದ್ರೆ ಯಾರು ಹೆದರೋದಿಲ್ಲ. ನಮ್ಮ ಜೊತೆ ಗುರುಗಳಿದ್ದಾರೆ, ನಮ್ಮ ಅಪ್ಪ ಅಮ್ಮ ಇದ್ದಾರೆ, ನಮ್ಮ ಜೊತೆ ಸ್ನೇಹಿತಿದ್ದಾರೆ ಅಂತ ಜೋಕು ಜಂಬ ಮಾಡಿಬಿಡೋರು ಅಲ್ವಾ. ಇದ್ದಾರೆ ಅಂದಿದ್ರೆ ಅದು ಮುಂದಕ್ಕೆ ಏನಾಗತ್ತೆ ಅಂತ ಗೊತ್ತಿಲ್ಲ. ಹಾಗೆ ಜೀವಚೇತನಕ್ಕೆ ಭೂಮಂಡಲದಲ್ಲಿ 100 ಸಮಸ್ಯೆಗಳು. ಆ ಸಮಸ್ಯೆಗಳಿಗೆ ಪರಿಹಾರ ಗೊತ್ತಿಲ್ಲ ಜೀವಕ್ಕೆ. ಕತ್ತಲೆ ಲೋಕದಲ್ಲಿ ಅದಕ್ಕೆ ನಾವು ರಾತ್ರಿ ಅಂತ ಕರಿತೇವೆ. ಅಲ್ಲಿ 100 ಸಮಸ್ಯೆಗಳು. ರಕ್ಷಣೆಗೆ ವಿಚಾರ ಗೊತ್ತಿಲ್ಲ, ದಾರಿ ಗೊತ್ತಿಲ್ಲ. ಹಾಗಾಗಿ ಯಾರು ಪ್ರೊಟೆಕ್ಟ್ ಮಾಡೋರು? ಒಂದು ಗುರು, ಮತ್ತೊಂದು ದೈವ. ಹಾಗಾಗಿ ಈ ಜನ್ಮದ ಗುರುಗಳನ್ನ ಮಾತ್ರವಲ್ಲದೆ ಪೂರ್ವ ಜನ್ಮದ ಗುರುಗಳನ್ನ, ಜೊತೆಗೆ ಮಾನಸಿಕ ಗುರುಗಳಂದ್ರೆ ಪೂರ್ವ ಜನ್ಮದಲ್ಲಿ ಇದ್ದವರು. ಇನ್ನು ಕನೆಕ್ಟಿವಿಟಿ ಇರ್ಬೋದು, ಅವರು ಬದಲಾಗಿರ್ತಾರೆ, ಅವರು ಸಕಾರಾತ್ಮಕ ಮಾಡ್ಕೊಂಡಿರ್ತಾರೆ, ಅವರು ಇಲ್ಲಿ ಕಾರ್ಯ ಮಾಡ್ತಾ ಇರ್ಬೋದು, ಅಥವಾ ಮಾಡ್ದೇನೂ ಕೂಡ ಅವ್ರು ಮುಂದಕ್ಕೆ ಸಾಗಿರ್ಬೋದು, ಬೇರೆ ಬೇರೆ ಲೋಕಗಳಿಗೆ ಹೋಗಿರ್ಬೋದು. ಆದರೂ ಕೂಡ ನಿಮ್ಮ ಜೊತೆ ಕನೆಕ್ಟಿವಿಟಿ ಇರ್ತಕ್ಕಂಥವ್ರು ಅಲ್ವಾ. ಜೋಗದ ಜಲಪಾತದಲ್ಲಿ ನತ್ತಿಯಿಂದ ನೀರು ಬಿದ್ದರೂ ಅದು ನೀರೇ. ಜೋಗದ ಜಲಪಾತದಿಂದ ನೆಲದಲ್ಲಿ ಹರಿತಾ ಇದ್ರೂ ಕೂಡ ಅದು ನೀರೇ. ಹಾಗಾಗಿ ಜೋಗದ ತುದಿಯಲ್ಲಿ ಇರ್ತಕ್ಕಂಥದ್ದು ನೀರೇನಿದೆ, ಅವರು ಸಕಾರಾತ್ಮಕವಾಗಿ ಮೇಲೆ ಹೋಗಿರ್ತಕ್ಕಂಥವ್ರು ಗುರುಗಳಾದ್ರೂ ಕೂಡ ಅವರು ಗುರುಗಳೇ. ಹಾಗೆ ನಮ್ಮ ಭೂಮಂಡಲ, ನಮ್ಮ ಜೊತೆ ಕನೆಕ್ಟಿವಿಟಿ ಇರ್ತಕ್ಕಂಥವ್ರು, ನಮ್ಮ ಜೊತೆ ಇರ್ತಕ್ಕಂಥವ್ರು ಕೂಡ ಗುರುಗಳೇ. ಹಾಗಾಗಿ ಕಾಯ ವಾಚ ಮನಸ ಗುರುಗಳಲ್ಲಿ ಸಮರ್ಪಣೆ ನಿಮ್ಮಲ್ಲಿ ಬೇಕು. ಆಗ ಪೂರ್ಣ ಫಲಪ್ರದ, ಹಗಲು ಇರುಳು ಸದಾ ಸಂಗೀತಮಯ ಆನಂದದಾಯಕ ಜೀವನ ಅವರಿದ್ರೆ. ಯಾವ ಭಯ ಇಲ್ಲ, ಯಾವ ಚಿಂತೆ ಇಲ್ಲ, ಯಾವ ವೇದನೆ ಇಲ್ಲ. ಅವ್ರಿಗೆಲ್ಲ ಮಾರ್ಗ ಗೊತ್ತು. ಅವ್ರಿಗೆ ಹೇಗೆ ಜೀವಗಳನ್ನು ಬದುಕಿಸ್ಬೇಕು ಗೊತ್ತು, ಹೇಗೆ ನಡೆಸ್ಬೇಕು ಗೊತ್ತು, ಹೇಗೆ ಸಕಾರಾತ್ಮಕ ಗುರಿ ತಲುಪಿಸ್ಬೇಕು ಗೊತ್ತು, ಹೇಗೆ ಪ್ರೊಟೆಕ್ಟ್ ಮಾಡ್ಬೇಕು ಗೊತ್ತು. ಯಾವ ಜ್ಞಾನ ಗೊತ್ತಿಲ್ಲ ಅನ್ನೋಗಿಲ್ಲ, ಎಲ್ಲ ಜ್ಞಾನ ಗೊತ್ತು, ತಿಳುವಳಿಕೆ ಎಲ್ಲ ಸಕಾರಾತ್ಮಕತೆ ಎಂಬತಕ್ಕಂಥದ್ದಿದೆ. ಹಾಗಾಗಿ ಭಯ ಎಂಬತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಇದಿಷ್ಟು ಮಾತ್ರ ಅಲ್ಲದೆ ಇಲ್ಲಿವರೆಗೆ ಆದರೆ ಸೀಮಿತವಾದರೆ ಸಾಲದು, ಮುಂದಿನದಕ್ಕೂ ಬೇಕಲ್ವ. ಮುಂದಿನ ಪಯಣಕ್ಕೆ ನೀವು ಉಳ್ಕೋಬೇಕಂದ್ರೆ, ಇಲ್ಲಿವರೆಗೆ ನೀವು ಉಳ್ದಿದ್ದೀರಿ ಅಂದ್ರೆ ಒಂದು ದೈವದ ಬಲ, ಗುರುಬಲ. ಇನ್ನು ಮುಂದಕ್ಕೂ ಕೂಡ ಉಳ್ಕೋಬೇಕು ಅಂತಂದ್ರೆ ಗುರುಬಲ ಮತ್ತು ದೈವದ ಬಲ ಬೇಕೇ ಬೇಕಲ್ವಾ. ಅದಕ್ಕೋಸ್ಕರ ಗುರು ಪೂರ್ಣಿಮೆ ಪೂರ್ಣವಾಗ್ತಕ್ಕಂಥದ್ದು ಗುರುಗಳ ಸಾನ್ನಿಧ್ಯದಲ್ಲಿ ಪೂಜಾ ಕೈಕರ್ಯಗಳ ಜೊತೆಗೆ ಪ್ರಾರ್ಥನೆ ಎಂಬತಕ್ಕಂಥದ್ದು. ಯಾವುದು? ಅಗೋಚರವಾದಂತಹ ಜೀವನ ಇದು. ಈ ಅಗೋಚರವಾದಂತಹ ಜೀವನ ಅಂತ ಯಾಕೆ ಹೇಳ್ತೇವೆ ಅಂದ್ರೆ, ಭವಿಷ್ಯದಲ್ಲಿ ನಾವು ಹೀಗೆ ಆಗ್ತೀವಿ, ಹೀಗೆ ನಡೀತೀವಿ, ಹೀಗೆ ಬದುಕ್ತೀವಿ, ಹೀಗೆ ಉಳಿತೀವಿ, ಹೀಗೆ ಆಗ್ತೀವಿ, ಇದೆಲ್ಲ ನಿಶ್ಚಯ ಇಲ್ಲ. ಅದು ದಾರಿ ಯಾರಿಗೂ ಸರಿ ಗೊತ್ತಿಲ್ಲ. ಅದರಿಂದಾಗಿ ಅಗೋಚರ ಜೀವನದಲ್ಲಿ ಗೋಚರರು ನೀವು. ನಮ್ಮನ್ನ ಎಂತಹ ಸಂದರ್ಭದಲ್ಲೂ ಕೂಡ ಕೈ ಬಿಡದೆ ನಡೆಸಿ ಕಾಪಾಡಿ ಎಂಬತಕ್ಕಂಥ ಪ್ರಾರ್ಥನೆಯೊಂದಿಗೆ ಭಾವಿ ಅಂದ್ರೆ ಮುಂದೆ ಬರ್ತಕ್ಕಂತಹ ಜೀವನ ಯಾತ್ರೆ ಎಂಬತಕ್ಕಂಥದ್ದೇನಿದೆ ಅದರಲ್ಲಿ ಬೆಳಕನ್ನ ನೀಡುವಂತೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದೇ ಗುರುಪೂರ್ಣಿಮೆಯ ಪೂರ್ಣವಾದಂತಹ ಕಾರ್ಯ, ಪೂರ್ಣ ಭಕ್ತಿ. ಯಾಕೆಂದ್ರೆ ಇಲ್ಲಿವರೆಗೆ ಉಳ್ಕೊಂಡು ಸಾಧ್ಯ, ಮುಂದಕ್ಕೆ ಬೇಡವಾ? ಮುಂದಕ್ಕೂ ಬೇಕು. ಹಾಗಾಗಿ ಸದಾಕಾಲ ಗುರುವಿನ ಬಲ, ದೈವದ ಬಲ ಉಳಿಸ್ಕೋಬೇಕು. ಅದನ್ನು ಪ್ರಾರ್ಥನೆ ಮೂಲಕ ನೀವು ಪಡಿಬೇಕು. ಪ್ರಾರ್ಥನೆ ಮೂಲಕ ಅದನ್ನ ಅವರ ಕೃಪೆಗೆ ಪಾತ್ರರಾಗಬೇಕು. ಪಡಿಬೇಕು ಅನ್ನೋಕ್ಕಿಂತ ಪಡೆಯೋದು ಏನು ನಮ್ಗೆ ಬೇಕಾದ ಕೊಟ್ಬಿಡು ಅಂತಂದ್ರೆ ಕೊಡೋದಿಲ್ಲ. ಅದಕ್ಕೆ ಅಂತ ಸಮರ್ಪಣೆ, ಆ ಭಾವ, ಅವರಿಗೆ ಸರಿ ಎನಿಸುವ ಕಾರ್ಯಗಳು ಇದೆಲ್ಲ ಮಾಡಬೇಕಾಗತ್ತೆ. ನೀವು ಮಾರ್ಗದರ್ಶಿಸಿ ನಾನು ನಡೀತೇನೆ, ಗುರು ಹಿಂದೆ ಗುರಿ ಮುಂದೆ, ಮುಂದಿನ ಚಿಂತೆಯನ್ನ ಬಿಡಿ. ಗುರು ಹಿಂದೆ ಗುರಿ ಮುಂದೆ. ಹಾಗಾಗಿ ಮುಂದಿನ ಯಾವುದೇ ಚಿಂತೆಯನ್ನ ಬಿಡಬೇಕು. ಅದಕ್ಕೋಸ್ಕರ ಗುರುವಿನ ಬಲ ಬೇಕು. ಮುಂದಿನ ಪ್ರಯಾಣಕ್ಕಾಗಿರ್ಬೋದು, ದೇಹವನ್ನ
ಬಿಟ್ಟ ನಂತರ ಆದರೂ ಸರಿ, ದೇಹ ಪರಿವರ್ತನೆಯನ್ನು ಹೊಂದಿದ ನಂತರ ಆದರೂ ಸರಿಯೇ, ಇರುವವರೆಗೂ ಮುಂದಿನದಕ್ಕೂ ಕೂಡ ಗುರುವಿನ ಬಲ ಎಂಬತಕ್ಕಂಥದ್ದು ಬೇಕೇ ಬೇಕು, ಆಶೀರ್ವಾದ ಎಂಬತಕ್ಕಂಥದ್ದು ಬೇಕೇ ಬೇಕು. ಅದನ್ನು ಅವಶ್ಯವಾಗಿ ಕೇಳಿ. ಇಲ್ಲಿವರೆಗೆ ಮಾತ್ರ ಕೇಳಬಾರ್ದು, ಮುಂದಕ್ಕೂ ಕೇಳಬೇಕು. ಹಾಗೆ ಜ್ಞಾನವನ್ನು ಕೊಡಿ, ಮಾರ್ಗದರ್ಶನವನ್ನು ಕೊಡಿ, ಒಳಿತು ದಾರಿಯಲ್ಲಿ ನಡೆಸಿ. ಈ ರೀತಿಯಾಗಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಅದು ಪರಿಪೂರ್ಣ. ನಾಳೆ ಗುರು ಪೂರ್ಣಿಮಾ, ನಾಳೆ ಇದೆ. ಅವಶ್ಯವಾಗಿ ನಮ್ಮ ಗುರುಗಳಿಲ್ಲ ಈ ಥರದೆಲ್ಲ ಭಾವ ಇಟ್ಕೋಬೇಡಿ. ಸ್ಕೂಲಲ್ಲಿ ಅ ಎ ಬರ್ಸ್ತೋರೆ, ABCD ಬರ್ಸ್ತೋರೆ ಗುರುಗಳಲ್ಲ. ನಿಮ್ಮ ಆತ್ಮ ಉಳಿದಿದೆಯಲ್ವ ಇಲ್ಲಿವರೆಗೆ. ಹಾಗಾಗಿ ದೈವಶಕ್ತಿ ಮತ್ತು ಗುರು ಇದ್ದೇ ಇದ್ದಾರೆ, ಇಲ್ಲ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಅವರಿಲ್ಲ ಅಂದರೆ ನೀವು ಉಳ್ಕೋತಾನೆ ಇರಲಿಲ್ಲ. ಹಾಗಾಗಿ ನಿಮಗೆ ಗೊತ್ತಿಲ್ಲದೆ ಇದ್ರೂ ಕೂಡ ನನ್ನ ಮಾನಸಿಕ ಗುರುಗಳೇ ನಮನ. ಮನಸ್ಸಲ್ಲಾದರೂ ನಿಮಗೆ ಗೊತ್ತಿರ್ತಿ, ನಿಮ್ಮ ಜೀವಕ್ಕೆ ಗೊತ್ತಿರ್ತಿತ್ತು ನಾನು ಯಾರ್ಯಾರ ಅನುಗ್ರಹದಲ್ಲಿ, ಯಾರ್ಯಾರಲ್ಲಿ ಜ್ಞಾನ, ಯಾರ್ಯಾರಲ್ಲಿ ವಿದ್ಯೆ, ಯಾರ್ಯಾರಲ್ಲಿ ಆಶೀರ್ವಾದ ಪಡ್ಕೊಂಡು ಇಲ್ಲಿವರೆಗೆ ಬಂದಿದ್ದೀನಿ, ನಾನು ಉಳಿದಿದ್ದೀನಿ ಅಂತ ನಿಮ್ಮ ಜೀವಕ್ಕೆ ಗೊತ್ತಿರ್ತಿತ್ತು, ನಿಮ್ಮ ಆತ್ಮಕ್ಕೆ ಗೊತ್ತಿರುತ್ತೆ. ನಿಮಗೆ ಗೊತ್ತಿಲ್ಲದೆ ಇದ್ರೆ ಮೇಲ್ನೋಟಕ್ಕೆ. ಹಾಗಾಗಿ ಪ್ರಾರ್ಥನೆ ಮಾಡಿ, ನನ್ನೆಲ್ಲ ಗುರುಗಳೇ ಪೂರ್ವಜನ್ಮದ ಈಗ ಮುಂದಕ್ಕೂ ನಮನ. ಈ ರೀತಿಯಾಗಿ ನಮನ ಸಲ್ಲಿಸಿ ಪೂಜೆ ಕೈಕರ್ಯಗಳನ್ನು ಮಾಡಿ, ಸಾತ್ವಿಕ ಆಹಾರ, ಹಣ್ಣು ಇತ್ಯಾದಿಗಳನ್ನು ನೈವೇದ್ಯವನ್ನು ಮಾಡಿ, ಈ ಜೀವನದಲ್ಲಿ ಶುದ್ಧ ಜ್ಞಾನಕ್ಕೋಸ್ಕರ ಪ್ರಾರ್ಥನೆಯನ್ನು ಮಾಡಿ, ಮಾರ್ಗದರ್ಶನಕ್ಕೋಸ್ಕರ, ರಕ್ಷಣೆಗೋಸ್ಕರ ಪ್ರಾರ್ಥನೆಯನ್ನು ಮಾಡಿ, ಅಂತಹ ಸಂದರ್ಭದಲ್ಲಿ ದೈವಶಕ್ತಿಯ ಅನುಗ್ರಹವನ್ನು ಕೂಡ ಪ್ರಾರ್ಥನೆ ಮಾಡಿ. ಗುರುಬಲ ಮತ್ತು ದೈವಬಲ ಸಿಕ್ಕಿದ್ರೆ ಇನ್ನೇನೂ ಬೇಕಾಗಿಲ್ಲ, ಎಲ್ಲ ಕೂಡ ಶುದ್ಧ ಆನಂದಮಯ. ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಗುರುಪೂರ್ಣಿಮೆ ಅಂದು ದೈವ ಕೃಪೆಗೆ ಮತ್ತು ಗುರುಗಳ ಕೃಪೆಗೆ ಪಾತ್ರರಾಗ್ತಕ್ಕಂಥ ಕಾರ್ಯಕ್ರಮ ಮುಂದಿನ ವಿಡಿಯೋದಲ್ಲಿ